Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ತುಂಬ ಜನ ಕೇಳ್ತಿದ್ರಿ AFM ಸಬ್ಜೆಕ್ಟ್ನ ಫಸ್ಟ್ ಅಪ್ಲೋಡ್ ಮಾಡಿ ಅಂತ. ಹೌದು, ನಾನು ಎಕ್ಸಾಮ್ ಅಷ್ಟರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ, ಸೊ ತಲೆ ಕೆಡಿಸ್ಕೋಬೇಡಿ, ಓಕೆನಾ. ಸೊ ಇವತ್ತು ನಾನು ಮಾಡ್ತಿರೋದು ಯಾವುದು ಅಂದರೆ ಚಾಪ್ಟರ್ 4 ಬಂದು ರೇಷಿಯೋ ಅನಾಲಿಸಿಸ್ ಅಂತ ಹೇಳಿ. ಇದು ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಿಮಗೆ ರೇಷಿಯೋ ಅನಾಲಿಸಿಸಲ್ಲಿ ನಿಮಗೆ ಮೇನ್ ಕಾನ್ಸಂಟ್ರೇಷನ್ ಯಾವ ಬೇಸಿಸ್ ಮೇಲೆ ಮಾಡಬೇಕು ಅಂದರೆ ರೇಷಿಯೋಸ್ ಮೇಲೆ. ಸೊ ಇವಾಗ ನೀವು ರೇಷಿಯೋ ಫಾರ್ಮುಲಾಸ್ನ ನೀವು ಕಲ್ತ್ರಿ ಅಂದರೆ ನೀವು ಪರ್ಫೆಕ್ಟಾಗಿ ಪ್ರತಿಯೊಂದು ಸಮ್ನು ಮಾಡ್ಬೋದು. ಸೊ ಇವಾಗ ನಾವು ಫಸ್ಟು ರೇಷಿಯೋಸ್ ಅಂದಿದ ತಕ್ಷಣ ನಿಮಗೆ ಫಾರ್ಮುಲಾಸ್ ಅನ್ನೋದು ನಿಮಗೆ ಪಕ್ಕಾ ಆಗಿರಬೇಕು. ಸೊ ಈ ಫಾರ್ಮುಲಾಸ್ ಗೊತ್ತು ಅಂದರೆ ನೀವು ಆರಾಮಾಗಿ 12 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಬೋತ್ ಪ್ರಾಬ್ಲಮ್ನು ನೀವು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೆ ಫಾರ್ಮುಲಾಸ್ನ ನೋಡೋದಾದ್ರೆ ನಾವು ಫಸ್ಟ್ ಫಾರ್ಮುಲಾ ಏನು ಅಂದರೆ ಆವ್ರೇಜ್ ಸ್ಟಾಕ್. ಸೊ ನೀವು ಆವ್ರೇಜ್ ಸ್ಟಾಕ್ನ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಆವ್ರೇಜ್ ಸ್ಟಾಕ್ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸೇಲ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಗ್ರಾಸ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ಪರ್ಸೆಂಟೇಜ್. ಸೊ ಈ ಪರ್ಸೆಂಟೇಜ್ ಬಂದು ನಿಮಗೆ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ 25% ಅಥವಾ 50% ಅಂತ ಹೇಳಿ ಪರ್ಸೆಂಟೇಜೇ ಕೊಟ್ಟಿರ್ತಾರೆ. ಆ ಪರ್ಸೆಂಟೇಜ್ನ ನೀವು ಇಲ್ಲಿ ತೊಗೊಂಡು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಯಾವ ರೀತಿ ಅಂದರೆ ನಿಮಗೆ ಸೇಲ್ಸ್ ಕೊಟ್ಟಿದ್ರೆ ಡೈರೆಕ್ಟಾಗಿ ತೊಗೊಳ್ತೀರಾ. ಸೇಲ್ಸ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಫಾರ್ಮುಲಾನ ಹಾಕಿ ಕಂಡುಹಿಡ್ಕೊಂಡಿರ್ತೀರಲ್ಲ, ಆ ಸೇಲ್ಸ್ ಅಮೌಂಟ್ ಮೈನಸ್ ಗ್ರಾಸ್ ಪ್ರಾಫಿಟ್ನ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ, ಓಕೆನಾ. ನೆಕ್ಸ್ಟ್ ಕರೆಂಟ್ ರೇಷಿಯೋ. ಸೊ ಕರೆಂಟ್ ರೇಷಿಯೋನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ನ ಮಾಡಿದ್ರೆ ನಿಮಗೆ ಕರೆಂಟ್ ರೇಷಿಯೋ ಗೊತ್ತಾಗುತ್ತೆ. ಅದೇ ರೀತಿ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ನೀವು ವರ್ಕಿಂಗ್ ಕ್ಯಾಪಿಟಲ್ಲು ಸೇಮೇ ಇರುತ್ತೆ. ನಿಮ್ಗೆ ಇಲ್ಲಿ ಕರೆಂಟ್ ರೇಷಿಯೋನ ನೀವು ನೋಡೋದಾದ್ರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಲ್ವಾ. ಅದೇ ರೀತಿ ವರ್ಕಿಂಗ್ ಕ್ಯಾಪಿಟಲ್ ನೀವು ಮಾಡಬೇಕಾದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಇಲ್ಲಿ ಡಿವೈಡ್ ಆಗಿರುವಂಥದ್ದು ಇಲ್ಲಿ ಮೈನಸ್ ಆಗುತ್ತೆ. ಮೈನಸ್ ಕರೆಂಟ್ ಲಯಬಿಲಿಟೀಸ್ನ ಮಾಡಿದ್ರೆ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಸೇಲ್ಸ್ ಗೊತ್ತಿಲ್ಲ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗ್ರಾಸ್ ಪ್ರಾಫಿಟ್ ಎರಡೂ ಕೊಟ್ಟಿದ್ರೆ ಅವಾಗ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಗ್ರಾಸ್ ಪ್ರಾಫಿಟ್ನ ಮಾಡಿದ್ರೆ ನಿಮಗೆ ಸೇಲ್ಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ, ಓಕೆನಾ. ನೆಕ್ಸ್ಟ್ ಲಿಕ್ವಿಡ್ ರೇಷಿಯೋ. ಸೊ ಲಿಕ್ವಿಡ್ ರೇಷಿಯೋನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಮೈನಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮೈನಸ್. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ರೆ ಅದನ್ನ ಮೈನಸ್ ಮಾಡಿದ್ರೆ ನಿಮಗೆ ಲಿಕ್ವಿಡ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ, ಓಕೆನಾ. ನೆಕ್ಸ್ಟು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100ನ ಮಾಡಿದರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಯಾಕೆಂದರೆ ನಮ್ಮ ಮನೇಲಿ ಒಂದು ಮಗು ಇದೆ, ಸೊ ಆ ಮಗುನೇ ಒಂದು ಡಿಸ್ಟರ್ಬೆನ್ಸ್ ಮಾಡ್ತಿದೆ ಅಷ್ಟೇ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟು ಫಾರ್ಮುಲಾ ಬಂದು ನೆಟ್ ಪ್ರಾಫಿಟ್ ರೇಷಿಯೋ. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದಾಗ ನಿಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೆಕ್ಸ್ಟ್ ನೆಟ್ ಪ್ರಾಫಿಟ್ ರೇಷಿಯೋ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಬಂದು ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ನೀನು ಆಪರೇಟಿಂಗ್ ರೇಷಿಯೋನ ಅಕಸ್ಮಾತ್ ನಿಮಗೆ ಕೊಟ್ಟಿಲ್ಲ ಅಂದರೆ ಇದನ್ನು ಫೈಂಡ್ ಔಟ್ ಮಾಡೋದು. ಈ ಪ್ರಾಫಿಟ್ ಮಾಡಬೇಕಾದ್ರೆ ರೇಷಿಯೋನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ಸಿಗುತ್ತೆ. ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಏನೇನೆಲ್ಲ ತೊಗೋಬೇಕು ಅಂದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಅಂತ ಹೇಳಿ ಸಿಗುತ್ತೆ, ಓಕೆನಾ. ಇದು ಫಸ್ಟು ಇಷ್ಟು ಫಾರ್ಮುಲಾ ಇದೆ, ಇನ್ನೂ ಫಾರ್ಮುಲಾಸ್ ಇದೆ. ನೆಕ್ಸ್ಟ್ ಫಾರ್ಮುಲಾಸ್ ಯಾವುದು ಅಂದರೆ ನೆಕ್ಸ್ಟ್ ಫಾರ್ಮುಲಾ ಬಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100 ಮಾಡಿದ್ರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇನ್ನು ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಅಕಸ್ಮಾತ್ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ಟೋಟಲ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟೀಸ್ನ ಮೈನಸ್ ಮಾಡಿದ್ರು ಸಿಗುತ್ತೆ. ಇಲ್ಲಾಂದರೆ ಶೇರ್ ಹೋಲ್ಡರ್ಸ್ ಫಂಡ್ಗೆ ಲಾಂಗ್ ಟರ್ಮ್ ಡೆಪ್ನ ಆ್ಯಡ್ ಮಾಡಿದ್ರು ನಿಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಅಂತ ಹೇಳಿ ಸಿಗುತ್ತೆ, ಓಕೆನಾ. ನೆಕ್ಸ್ಟು ಅರ್ನಿಂಗ್ ಪರ್ ಶೇರ್ ಅಂದರೆ EPSನ ಯಾವ ರೀತಿ ಫೈಂಡ್
ಅರ್ನಿಂಗ್ ಆಫ್ಟರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದ್ರು ನಿಮಗೆ EPS ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಡೆಪ್ಟ್ ಈಕ್ವಿಟಿ ರೇಷಿಯೋ. ಡೆಪ್ಟ್ ಈಕ್ವಿಟಿ ರೇಷಿಯೋನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಡೆಪ್ಟ್ ಡಿವೈಡೆಡ್ ಬೈ ಈಕ್ವಿಟಿ ಮಾಡಿದ್ರೆ ಡೆಪ್ಟ್ ಈಕ್ವಿಟಿ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಡೆಪ್ಟ್ ಕೊಡಲಿಲ್ಲ ಅಂದರೆ ಅವಾಗ ಎಕ್ಸ್ಟರ್ನಲ್ ಫಂಡ್ ಡಿವೈಡೆಡ್ ಬೈ ಇಂಟರ್ನಲ್ ಫಂಡ್ ಮಾಡಿದ್ರು ನಿಮಗೆ ಡೆಪ್ಟ್ ಸಿಗುತ್ತೆ. ಅದಾದಮೇಲೆ ಫಾರ್ಮುಲಾನ ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸಪ್ಲೈಸ್ನ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ ಸಿಗುತ್ತೆ. ಸೊ ಇವಾಗ ನೀವು ಬರೀ ಓದ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಇದನ್ನು ಫಾರ್ಮುಲಾ ನಾನು ಓದಲೇಬೇಕು, ಬಿಕಾಸ್ ಇದು ನೀವು ಆ್ಯಸ್ ಇಟ್ ಈಸ್ ನೀವು ಫಾರ್ಮುಲಾ ಕಲ್ತ್ರೆ ಮಾತ್ರ ಈ ಒಂದು ರೇಷಿಯೋ ಅನಾಲಿಸಿಸ್ನ ಮಾಡ್ಬೋದು. ನಿಮಗೆ ಫಾರ್ಮುಲಾನೇ ಗೊತ್ತಿಲ್ಲ ಅಂದರೆ ರೇಷಿಯೋ ಅನಾಲಿಸಿಸ್ ನಿಜವಾಗ್ಲೂ ನೀವು ಮಾಡೋಕ್ಕಾಗಲ್ಲ. ಸೊ ಫಸ್ಟು ಫಾರ್ಮುಲಾನ ನೀವು ಬಾಯಿಟ್ಟೆ ಹೊಡಿಬೇಕು. ಬಾಯಿಟ್ಟು ಹೊಡಿದ್ರೆ ನಿಮ್ಗೆ ಆರಾಮ್ಸೆ ಮಾಡ್ತಾ ಹೋಗ್ಬೋದು ಈ ಒಂದು ಪ್ರಾಬ್ಲಮ್ಸ್ ಅನ್ನೋದನ್ನ. ಸೊ ಇನ್ನು ಟರ್ನ್ ಓವರ್ ರೇಷಿಯೋಸ್ನ ನಾವು ನೋಡೋದಾದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಅಂದರೆ ಕಾಸ್ಟ್ ಆಫ್ ಗೂಡ್ಸ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಂಟರಿ ಮಾಡಿದ್ರೆ ನಿಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಆವ್ರೇಜ್ ಇನ್ವೆಂಟರಿ ಏನಾದ್ರು ಕೊಟ್ಟಿಲ್ಲ ಅಂದರೆ ಓಪನಿಂಗ್ ಇನ್ವೆಂಟರಿ ಪ್ಲಸ್ ಕ್ಲೋಸಿಂಗ್ ಇನ್ವೆಂಟರಿ ಡಿವೈಡೆಡ್ ಬೈ 2. ಸೊ ಇಲ್ಲಿ ಇನ್ವೆಂಟರಿ ಅಂದರೆ ಏನು ಅಂದರೆ ಸ್ಟಾಕ್. ಸೊ ಸ್ಟಾಕ್ನ ಫೈಂಡ್ ಔಟ್ ಮಾಡೋದು ಈ ರೀತಿ. ಓಕೆನಾ. ನೆಕ್ಸ್ಟ್ ಡೆಟಾರ್ ಟರ್ನ್ ಓವರ್ ರೇಷಿಯೋ ಬಂದು ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಡೆಟಾರ್ನ ಮಾಡಿದ್ರೆ ಡೆಟಾರ್ ಟರ್ನ್ ಓವರ್ ರೇಷಿಯೋ ಸಿಗುತ್ತೆ. ಆವ್ರೇಜ್ ಕಲೆಕ್ಷನ್ ಪೀರಿಯಡ್ನ ಯಾವ ರೀತಿ ಮಾಡೋದು ಅಂದರೆ ಆವ್ರೇಜ್ ಡೆಟಾರ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು 12. ಅಂದರೆ ಅಕಸ್ಮಾತ್ ಏನಾದ್ರು ಮಂತ್ಸ್ ವೈಸ್ ಕೊಟ್ಟಿದ್ರೆ 12 ತೊಗೊಳ್ತೀರಾ, ಇಲ್ಲ ಡೇಸ್ ವೈಸ್ ಕೊಟ್ಟಿದ್ರೆ 365 ಡೇಸ್ನ ತೊಗೊಳ್ತೀರಾ. ಓಕೆನಾ. ಇಷ್ಟನ್ನು ಮಾಡಿದಾಗ ನಿಮಗೆ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಫಾರ್ಮುಲಾನ ನಾವು ನೋಡೋದಾದರೆ ಇನ್ನು ನೆಕ್ಸ್ಟ್ ಬಂದು ಕ್ರೆಡಿಟ್ ಟರ್ನ್ ಓವರ್ ರೇಷಿಯೋ. ಸೊ ಈ ಒಂದು ಕ್ರೆಡಿಟ್ ಟರ್ನ್ ಓವರ್ ರೇಷಿಯೋ ಯಾವ ರೀತಿ ಅಂದರೆ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಆವ್ರೇಜ್ ಕ್ರೆಡಿಟರ್ಸ್ನ ಮಾಡಿದ್ರೆ ನಿಮಗೆ ಕ್ರೆಡಿಟ್ ಟರ್ನ್ ಓವರ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ. ನೆಕ್ಸ್ಟು ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ ಬಂದುಬಿಟ್ಟು ಆವ್ರೇಜ್ ಕ್ರೆಡಿಟಾರ್ ಡಿವೈಡೆಡ್ ಬೈ ಕ್ರೆಡಿಟ್ ಪರ್ಚೇಸ್ ಇಂಟು 12 ಆರ್ 365 ಡೇಸ್. ಅಂದರೆ 12 ಅಂದರೆ ಮಂತ್ಸಲ್ಲಿ ಕೊಟ್ಟಿದ್ರೆ 12 ತೊಗೊಳ್ತೀರಾ, ಡೇಸಲ್ಲಿ ಕೊಟ್ಟಿದ್ರೆ 365 ಡೇಸ್ನ ತೊಗೊಳ್ತೀರಾ. ಓಕೆನಾ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ. ಸೊ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್ನ ಮಾಡಿದ್ರೆ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇನ್ನು ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಬಂದು ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್ಸ್ ಮಾಡಿದ್ರು ನಿಮಗೆ ಟೋಟಲ್ ಟರ್ನ್ ಓವರ್ ರೇಷಿಯೋನೇ ಸಿಗುತ್ತೆ. ಇನ್ನು ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಬಂದು ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ರೆ ಈ ಒಂದು ರೇಷಿಯೋ ಸಿಗುತ್ತೆ. ಇನ್ನು ಪ್ರೈಸ್ ಅರ್ನಿಂಗ್ ರೇಷಿಯೋ ಬಂದು ಮಾರ್ಕೆಟ್ ಈಕ್ವಿಟಿ ಶೇರ್ ಡಿವೈಡೆಡ್ ಬೈ EPS ಮಾಡಿದ್ರೆ ನಮಗೆ ಈ ಒಂದು ಆನ್ಸರ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ನೆಕ್ಸ್ಟ್ ಪ್ರೊಪ್ರೈಟರಿ ರೇಷಿಯೋ ಬಂದು ಫಿಕ್ಸ್ಡ್ ಅಸೆಟ್ಸ್ ಡಿವೈಡೆಡ್ ಬೈ ಪ್ರೊಪ್ರೈಟರಿ ಫಿಕ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ ಕ್ವಶನಲ್ಲೇ. ಸೊ ಅವಾಗ ಇದು ಸಿಗುತ್ತೆ. ಇನ್ನು ಸಾಲ್ವೆನ್ಸಿ ರೇಷಿಯೋ ಬಂದು ಟೋಟಲ್ ಲ್ಯಾಬಿಲಿಟೀಸ್ ಟು ಔಟ್ಸೈಡರ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಮಾಡಿದ್ರೆ ನಿಮಗೆ ಸಾಲ್ವೆನ್ಸಿ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ ಒಂದೊಂದು ಕ್ವಶನಲ್ಲಿ ಕೊಟ್ಬಿಟ್ಟಿರ್ತಾರೆ. ಆವಾಗ ಈ ರೀತಿ ತಗೋಬೇಕಾಗುತ್ತೆ. ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಇಂಟ್ರೆಸ್ಟ್ ಚಾರ್ಜಸ್ನ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನಿಮಗೆ ಟೋಟಲ್ ಆಗಿರೋದು 27 ಫಾರ್ಮುಲಾ. ಸೊ ಈ 27 ಫಾರ್ಮುಲಾಸಲ್ಲೂ ನೀವು ಪಕ್ಕ ಇದ್ದೀರಾ ಅಂದರೆ ನಿಮ್ಗೆ ಆರಾಮ್ಸೆ ಈ ಒಂದು ಲೆಸನಿಂದ 4 ಆ್ಯಂಡ್ 12 ಮಾರ್ಕ್ಸ್ ಎರಡಕ್ಕೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದು ನೀವು ಕಲ್ತ್ರಿ ಅಂದರೆ ನೀವು ಆರಾಮ್ಸೆ 4 ಆ್ಯಂಡ್ 12 ಮಾರ್ಕ್ಸ್ ಈ ಒಂದು ಲೆಸನಲ್ಲೇ ಸ್ಕೋರ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋದಿಂದ ನಾನು 4 ಆ್ಯಂಡ್ 12 ಮಾರ್ಕ್ಸ್ನ ಪ್ರಾಬ್ಲಮ್ಸ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಇದ್ರ ಜೊತೆಗೆ ಈ ಒಂದು ಲೆಸನಲ್ಲೇ 2 ಮಾರ್ಕ್ಸ್ಗೂ ಪ್ರಾಬ್ಲಮ್ಸ್ ಅನ್ನೋದನ್ನ ಕೊಡ್ತಾರೆ. ಸೊ ಆ ಒಂದು ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.